ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ 6 ದಿನಗಳ ಪ್ರವಾಸ ನೋಡ್ತಾ ಇದ್ದೀವಿ. ಟ್ರಿಪ್ ಪ್ಲಾನು ಕಾಲೇಜು ಮತ್ತು ಸ್ಕೂಲ್ ಕಾಲೇಜಸ್ ಎಲ್ಲ ಅನುಕೂಲವಾಗುವ ರೀತಿಯಲ್ಲಿ ಒಂದು ಪ್ಲಾನ್ ಅನ್ನು ಕೂಡ ರೆಡಿ ಮಾಡಿದ್ದೀವಿ. ಟೋಟಲ್ ಇದು 6 ದಿನಗಳ ಒಂದು ವಾರಗಳ ಪ್ರವಾಸವಾಗಿರುತ್ತೆ. ಟೋಟಲ್ 2080 ಕಿಲೋಮೀಟರ್ ಆಗುತ್ತೆ. ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಕಲಬುರಗಿ. ನೀವು ಬೇರೆ ಬೇರೆ ಜಿಲ್ಲೆ ಇತ್ತಂದ್ರೆ ನಿಮ್ಗೆ ಡಿಸ್ಟೆನ್ಸ್ ಕಮ್ಮಿ ಕೂಡ ಆಗಬಹುದು. ನಮ್ಮ ಜಿಲ್ಲೆಯಿಂದ ಕಲಬುರಗಿಯಿಂದ ಹೋಗ್ಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ನಮ್ದು ಕಲಬುರಗಿಯಿಂದ. ಟೋಟಲ್ ಆಗಿ 6 ದಿನಗಳ ಪ್ರವಾಸದಲ್ಲಿ 5 ನೈಟ್ ಸ್ಟೇ ಮಾಡಬೇಕಾಗತ್ತೆ. 2 ನೈಟ್ ಜರ್ನಿ, ಹೋಗುವಾಗ ಒಂದು ಜರ್ನಿ, ಬರುವಾಗ ರಿಟರ್ನ್ ಜರ್ನಿ. 2 ನೈಟ್ ಜರ್ನಿ ಇರುತ್ತೆ. ಟೋಟಲ್ 7 ನೈಟ್ ಬೇಕಾಗುತ್ತೆ. 6 ದಿನಗಳ ಪ್ರವಾಸ ಇದ್ದು ಸರಿಸುಮಾರವಾಗಿ 45ರಿಂದ 50 ಪ್ಲೇಸಸ್ಗಳನ್ನ ನೋಡಬಹುದು. ಆಮೇಲೆ 2080 ಕಿಲೋಮೀಟರ್ ಆಗುತ್ತೆ ಟೋಟಲ್ ಆಗಿ. ನಮ್ಮ ಟ್ರಿಪ್ಪಿನ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಶ್ರವಣಬೆಳಗೊಳ. ನಮ್ಮ ಟ್ರಿಪ್ಪು ಶ್ರವಣಬೆಳಗೊಳದಿಂದ ಸ್ಟಾರ್ಟ್ ಆಗ್ತದೆ. ನೈಟ್ ನಾವು ಇಲ್ಲಿಂದ ಸಾಯಂಕಾಲ 5 ಗಂಟೆಗೆ ಇಲ್ಲಿ ಬಿಡಬೇಕಂತ ಪ್ಲಾನ್ ಇದೆ. ಗುಲ್ಬರ್ಗದಿಂದ ಶ್ರವಣಬೆಳಗೊಳ ಹೋಗ್ಬೇಕಂದ್ರೆ ಸರಿಸುಮಾರು 614 ಕಿಲೋಮೀಟರ್ ಇದೆ. ನಾವು ನೈಟ್ 5 ಗಂಟೆಗೆ ಸಾಯಂಕಾಲ ಬಿಟ್ಟು ಅಂದ್ರೆ ಅರ್ಲಿ ಮಾರ್ನಿಂಗ್ 6 ಗಂಟೆ ಒಳಗಡೆ ಆರಾಮಾಗಿ ನಾವು ಎಲ್ಲಿ ರೀಚ್ ಆಗ್ತೀವಿ ಅಂದ್ರೆ ಶ್ರವಣಬೆಳಗೊಳ ಕೂಡ ರೀಚ್ ಆಗ್ಬಹುದು. ಎರಡನೇ ದಿನ ನಾವು ನೈಟ್ ನಂಜನಗೂಡಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿಂದ ನೇರವಾಗಿ ಇಲ್ಲಿಂದ ನಂಜನಗೂಡು ಟು ಕುಶಾಲನಗರ್ ಗೋಲ್ಡನ್ ಟೆಂಪಲ್ ಹೋಗ್ತಾ ಇದ್ವಿ. ಇಲ್ಲಿಂದ ಸರಿಸುಮಾರು 113 ಕಿಲೋಮೀಟರ್ ಇದೆ. ಗೋಲ್ಡನ್ ಟೆಂಪಲ್, ಕುಶಾಲನಗರ್ ಗೋಲ್ಡನ್ ಟೆಂಪಲ್, ದುಬಾರಿ ಎಲಿಫೆಂಟ್ ಕ್ಯಾಂಪು, ಅಬೆ ಫಾಲ್ಸ್ ಆದ್ಮೇಲೆ ರಾಜಾ ಸೀಟ್ ವ್ಯೂ ಪಾಯಿಂಟ್ ಅಂತ ಮಡಿಕೇರಿಯಲ್ಲಿ. ಅದಾದ್ಮೇಲೆ ಮಡಿಕೇರಿ ಪೋರ್ಟ್ ನೋಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ 5ನೇ ಪ್ಲೇಸ್ ಬಂದ್ಬಿಟ್ಟು ತಲಕಾವೇರಿ ನೋಡಿ ಅಲ್ಲಿಂದ ನೇರವಾಗಿ ಕುಕ್ಕೆ ಸುಬ್ರಹ್ಮಣ್ಯಂ. ಅಲ್ಲಿಂದ ತಲಕಾವೇರಿ ನೋಡೋತನ 5 ಗಂಟೆ 5:30 ಆಗ್ಬೋದು ಮ್ಯಾಕ್ಸಿಮಮ್. ಅಲ್ಲಿಂದ ತಲಕಾವೇರಿಯಿಂದ ನೇರವಾಗಿ ನೈಟ್ ಕುಕ್ಕೆ ಹೋಗ್ತಾ ಇದೀವಿ. ನೈಟ್ ಸ್ಟೇ ಕೂಡ ಕುಕ್ಕೆಯಲ್ಲಿ ಇರುತ್ತೆ. ಆದಷ್ಟು ಬೇಗ ನೀವು ಅಲ್ಲಿಂದ ಘಾಟ್ ಸೆಕ್ಷನ್ ಇದೆಯಲ್ಲ, ಸ್ವಲ್ಪ ಬೇಗನೆ ಬಿಟ್ರೆ ಒಳ್ಳೇದಾಗಿರುತ್ತೆ. ಈ ರೀತಿ ನಮ್ಮ 2ನೇ ದಿನದ ಸ್ಟೇ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ. 2ನೇ ದಿನದಲ್ಲಿ ಸರಿಸುಮಾರು 6 ಪ್ಲೇಸಸ್ಗಳನ್ನು ನೋಡಬಹುದು.
ಟ್ರಿಪ್ಪಿನ 3ನೇ ದಿನ ಲಾಸ್ಟ್ ನೈಟನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ಟೇ ಆಗಿದ್ದೀವಿ. ಇವತ್ತಿನ 3ನೇ ದಿನ ಇವತ್ತು ನಮ್ಮದು ಟ್ರಿಪ್ಪಿಂದು. ಇಲ್ಲಿಂದ ಕುಕ್ಕೆಯಿಂದ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಕುಕ್ಕೆ ನೋಡಿಕೊಂಡು ಆಮೇಲೆ ಇಲ್ಲಿಂದ ಹೊರನಾಡು ಧರ್ಮಸ್ಥಳ ಹೋಗ್ತಾ ಇದ್ವಿ. 57 ಕಿಲೋಮೀಟರ್ ಇದೆ, 2 ಅವರ್ ಜರ್ನಿ, ಸ್ವಲ್ಪ ಘಾಟ್ ಇದೆಯಲ್ಲ. ಧರ್ಮಸ್ಥಳ ಆದಮೇಲೆ ಹೊರನಾಡಿನಿಂದ ಸಂಸೆ ಗಣಪತಿ ಟೆಂಪಲ್ಲು, ಅಲ್ಲಿಂದ ಮತ್ತೆ ಕುದುರೆಮುಖದಿಂದ ಶೃಂಗೇರಿ ಆದಮೇಲೆ ಸಾಯಂಕಾಲ ಆಗುತ್ತೆ. ಎಕ್ಸಾಕ್ಟ್ ಟೈಮಿಗೆ ನಾವು ಆಗುಂಬೆ ರೀಚ್ ಆಗ್ಬೋದು. ಸೂರ್ಯಾಸ್ತವನ್ನು ನೋಡೋಕೆ ಒಳ್ಳೆಯ ಒಂದು ಟೈಮ್ 6:30 ತನಕ ಅಲ್ಲಿ ಆಗುಂಬೆ ರೀಚ್ ಆಗಬೇಕು. ಆಗುಂಬೆ ಸೂರ್ಯಾಸ್ತ ನೋಡಿದ್ಮೇಲೆ ಅಲ್ಲಿಂದ ನೇರವಾಗಿ 3ನೇ ನೈಟ್ ನಮ್ಮದು ಹಾರ್ಟ್ ಉಡುಪಿಯಲ್ಲಿ ಮಾಡ್ತಾ ಇದ್ದೀವಿ. ಈ ರೀತಿ 3ನೇ ದಿನದಲ್ಲಿ ಸರಿಸುಮಾರವಾಗಿ 5 ಪ್ಲೇಸಸ್ಗಳನ್ನು ನೋಡ್ಬೋದು. ಕುಕ್ಕೆ ಆದಮೇಲೆ ಧರ್ಮಸ್ಥಳ, ಹೊರನಾಡು ಆದಮೇಲೆ ಸಂಸೆ ಗಣಪತಿ ಟೆಂಪಲ್, ಕುದುರೆಮುಖ ಶೃಂಗೇರಿ ಆದಮೇಲೆ ಆಗುಂಬೆ ಸೂರ್ಯಾಸ್ತ, ಆಗುಂಬೆ ಆದಮೇಲೆ ನೈಟ್ ಬಂದ್ಬಿಟ್ಟು ಉಡುಪಿಯಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ಬಂದ್ಬಿಟ್ಟು ಉಡುಪಿಯಲ್ಲಿ ಸ್ಟೇ ಆಗಿದ್ವಿ. ಇದು 4ನೇ ದಿನದ ಶ್ರೀಕೃಷ್ಣ ಟೆಂಪಲ್ ಅನ್ನು ದರ್ಶನ ಮಾಡ್ಕೊಂಡು ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಮಲ್ಪೆ ಬೀಚು, ಇಲ್ಲಿಂದ ಶ್ರೀಕೃಷ್ಣ ಟೆಂಪಲ್ ಇಂದ ಬರೀ 8 ಕಿಲೋಮೀಟರ್ ಇದೆ. ಮಲ್ಪೆ ಬೀಚ್ ಆದ್ಮೇಲೆ ಡೆಲ್ಟಾ ಬೀಚ್ ಆದ್ಮೇಲೆ ಮರವಂತಿ ಬೀಚು. ಒಂದು ಕಡಲೆ ತೀರ ಪ್ರದೇಶ ಅಂದ್ರೆ ಪೂರ್ತಿ ಬೀಚಸ್ ನೋಡ್ಬೇಕಾಗತ್ತೆ. ಹಲವಾರು ಪ್ಲೇಸಸ್ಗಳದಾವ. ನೀವೆಲ್ಲ ಟೈಮ್ ಮಾಡ್ಕೊಂಡು ನಮ್ಮ ಆನ್ ದ ವೇನೇ ಮುರುಡೇಶ್ವರ ಹೋಗ್ಬೇಕಲ್ಲ, ಆನ್ ದ ವೇ ಯಾವ್ಯಾವೆಲ್ಲ ಪ್ಲೇಸ್ ಬರ್ತವೆ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಫಸ್ಟು ಮಲ್ಪೆ ಬೀಚ್ ಆದ್ಮೇಲೆ ಡೆಲ್ಟಾ ಬೀಚ್ ಆದ್ಮೇಲೆ ಮರವಂತಿ ಆದ್ಬೇಕು ಭಟ್ಕಲ್ ಪೋರ್ಟ್ ನೋಡ್ಬೇಕಂತ ಇದು. ಯಾಕಂದ್ರೆ ಪೋರ್ಟ್ ಇಲ್ಲಿವರೆಗೂ ಶಾಲಾ ಕಾಲೇಜುಗಳು ಕಮ್ಮಿ ವಿಸಿಟ್ ಮಾಡ್ತಾರೆ, ಒಂದ್ಸರಿ ಪೋರ್ಟ್ ಕೂಡ ವಿಸಿಟ್ ಮಾಡಿ ಅಂತ. ಭಟ್ಕಲ್ ಪೋರ್ಟ್ ಆದ್ಮೇಲೆ ಅಲ್ಲಿಂದ ಮುರುಡೇಶ್ವರ, ಇಷ್ಟೆಲ್ಲ ನೋಡ್ಕೊಂಡು ಹೋಗೋತನ ನೈಟ್ ಸಾಯಂಕಾಲ ಆಗಿರುತ್ತೆ. ನೈಟ್ ಕೂಡ ನಾವು ಮುರುಡೇಶ್ವರಲ್ಲಿ ನೈಟ್ ಹಾಲ್ಟ್ ಮಾಡ್ತಾ ಇದ್ವಿ. ಅಂದ್ರೆ ಈ ಟ್ರಿಪ್ನ 4ನೇ ಹಾಲ್ಟ್ ಬಂದ್ಬಿಟ್ಟು ಮುರುಡೇಶ್ವರ. ಬಂದ್ಬಿಟ್ಟು 5ನೇ ದಿನದ್ದು ಇಕೋ ಬೀಚ್ ಆದ್ಮೇಲೆ ಅಲ್ಲಿಂದ ಮಿರಜನ್ ಪೋರ್ಟ್ ಇಂದ ಗೋಕರ್ಣದಿಂದ ಮತ್ತೆ ವಿಭೂತಿ ಫಾಲ್ಸ್ ಆದ್ಮೇಲೆ ಯಾಣದಿಂದ ಶಿರ್ಸಿ ಹೋಗೋತನ ನೀವು 5ನೇ ದಿನದ ಕಂಪ್ಲೀಟ್ ಟೈಮ್ ಆಗುತ್ತೆ, ಸಾಯಂಕಾಲ ಆಗಿರುತ್ತೆ. ಅಲ್ಲಿಂದ ನಾವು ಶಿರ್ಸಿಯರೇ ಹಾಲ್ಟ್ ಮಾಡ್ಬೋದು. ಕೆಲವೊಬ್ರು 5ನೇ ಹಾಲ್ಟ್ ಅಲ್ಲ, ಇದು ಶಿರ್ಸಿ ಅನುಕೂಲ ಆಯ್ತು ಅಂದ್ರೆ ಶಿರ್ಸಿ ಹಾಲ್ಟ್ ಮಾಡಿ, ಇಲ್ಲಾಂದ್ರೆ ನಮ್ಮ ಪ್ಲಾನ್ ಪ್ರಕಾರ ಹುಬ್ಳಿ ಮಠದಲ್ಲಿ ಹಾಲ್ಟ್ ಮಾಡ್ತಾ ಇದ್ವಿ. 5ನೇ ಹಾಲ್ಟ್ ಬಂದ್ಬಿಟ್ಟು ಹುಬ್ಳಿ ಮಠ.
ಕೊನೆಯ ದಿನ 6ನೇ ದಿನ ನಾವು ಲಾಸ್ಟ್ ನೈಟ್ 5ನೇ ದಿನದ ಹಾಟ್ ಬಂದ್ಬಿಟ್ಟು ಹುಬ್ಳಿ ಮಠದಲ್ಲಿ ಹಾಟ್ ಆಗಿದ್ದೀವಿ. ಅಲ್ಲಿಂದ ಬೇಗನೆ ಎದ್ದು ಅಲ್ಲಿಂದ ಹುಬ್ಳಿ ಮಠದಿಂದ ನೇರವಾಗಿ ನಾವು ಬಾದಾಮಿ ಹೋಗ್ತಾ ಇದ್ದೀವಿ. 106 ಕಿಲೋಮೀಟರ್ ಇದೆ. 3 ಅವರ್ ಜರ್ನಿ, 2.5-3 ಅವರ್ ಜರ್ನಿ ಆಗುತ್ತೆ. ಬಾದಾಮಿ ಆದ್ಮೇಲೆ ಅಲ್ಲಿಂದ ಮಹಾಕೋಟು, ಬನಶಂಕರಿ, ಮಹಾಕೋಟ ಆದ ಪಟ್ಟದಕಲ್ಲು ಆದ್ಮೇಲೆ ಐಹೊಳೆದಿಂದ ಕೂಡಲ ಸಂಗಮದಿಂದ ಸಾಯಂಕಾಲ 5 ಗಂಟೆ ಆಗುತ್ತೆ. ನಾವು ಕೂಡಲ ಸಂಗಮದಿಂದ ಆಲ್ಮಟ್ಟಿ ಹೋಗೋಕೆ, ಆಲ್ಮಟ್ಟಿ ವ್ಯೂ ಎಲ್ಲ ನೋಡಿ ನೈಟ್ ಕಾರಂಜಿ ನೋಡ್ಕೊಂಡು ಆಮೇಲೆ ಅಲ್ಲಿಂದ ನಮ್ಮ ಟ್ರಿಪ್ ನೇರವಾಗಿ ನಮ್ಮ ಎಂಡ್ ಪಾಯಿಂಟಿಗೆ ಹೋಗ್ತಾ ಇದೀವಿ, ಕಲಬುರಗಿ. ಇಲ್ಲಿಂದ ಈ ರೀತಿಯಾಗಿ ಇದು 1 ವಾರಗಳ ಪ್ರವಾಸವಾಗಿರುತ್ತೆ. ಸರಿಸುಮಾರವಾಗಿ 50 ಪ್ಲೇಸಸ್ಗಳನ್ನು ನೋಡ್ಬೋದು. ಟಾಪ್ 50 ಕರ್ನಾಟಕ ಟೂರಿಸ್ಟ್ ಪ್ಲೇಸಸ್ ನೋಡ್ಬೋದು. 5 ನೈಟ್ ಸ್ಟೇ ಮಾಡಬೇಕಾಗತ್ತೆ. ಟೋಟಲ್ 2080 ಕಿಲೋಮೀಟರ್ ಆಗುತ್ತೆ. ಈ ರೀತಿ ಒಂದು ಕಾಲೇಜ್ ಮತ್ತು ಒಂದು ಒಳ್ಳೆ ರೀತಿ ಪ್ಲಾನ್ ಅಂದರೆ ಈ ರೀತಿ ಮಾಡ್ಕೋಬಹುದು. ಆದರೆ ಕಾಲೇಜ್ ಮತ್ತು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಟೈಮ್ ಕೂಡ ಸ್ವಲ್ಪ ಟೈಮ್ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಇಂತಿಷ್ಟೇ ಪ್ಲೇಸಲ್ಲಿ ಇಂತಿಷ್ಟೇ ಟೈಮ್ ತಗೋಬೇಕಾಗುತ್ತೆ. ಅದೊಂದು ಆಗ್ಬೋದು. ನಮ್ಮ ಒಂದು ಅನುಕೂಲ ಆಗುವ ರೀತಿಯಾಗಿ ಈ ರೀತಿ ನಿಮ್ಗೆ ಒಂದು ಪ್ಲಾನ್ ಕೊಡ್ತಾ ಇದ್ದೀನಿ. ಈ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದ.